ಆತ್ಮೀಯ ಬಂಧುಗಳೇ, ನಮ್ಮಲ್ಲಿ ಹೇರಳವಾದ ಉಪದೇಶಗಳಿವೆ. ತುಂಬ ಉಪದೇಶಗಳನ್ನ ನಾವು ಕೇಳಿ ಕೇಳಿ ಮತ್ತು ಒಂದಷ್ಟು ಓದಿಕೊಂಡಿರಲೂಬಹುದು. ಆದರೆ ಅದರ ಯಥಾರ್ಥವನ್ನ ನಾವು ಗ್ರಹಿಸದೆ ಮತ್ತು ಆ ಮಹಾತ್ಮರು ಹೇಳಿದಂಥ ಉಪದೇಶವನ್ನ ಅವರು ಅನುಭವದ ನೆಲೆಯಲ್ಲಿ, ಅನುಭವದ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ನಾವು ಅನುಭವ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸದೆ ಕೇವಲ ಅದನ್ನ ಅವರು ಹೇಳಿದಾರಂತೆ ನಾವು ಕೂಡ ಬಾಯಿ ಮಾತಿನಲ್ಲಿ ಹೇಳ್ತಾ ಹೋದರೆ ಅದು ಕೆಲವು ಸಾರಿ ನಮ್ಮ ಅನುಕೂಲಕ್ಕಾಗಿ ನಾವು ಅದನ್ನು ನಮ್ಮ ಬುದ್ಧಿಮತ್ತೆಗೆ, ನಮ್ಮ ಸ್ವಾನುಭವಕ್ಕೆ, ನಮ್ಮ ಲೋಕಾನುಭವಕ್ಕೆ ಸೀಮಿತವಾಗಿ ನಾವು ಅದನ್ನು ಅರ್ಥೈಸ್ತೇವೆ. ಹಾಗಾಗಿ ಯಥಾರ್ಥ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂದರೆ ಅದು ನಮಗೆ ಅನುಭವಕ್ಕೆ ಬಂದಂಥದ್ದು ಆಗಿರುವುದಿಲ್ಲ. ಇದನ್ನು ನಾವು ಸರಿಯಾಗಿ ಯೋಚನೆ ಮಾಡಿ ದೊಡ್ಡ ದೊಡ್ಡ ಉಪದೇಶಗಳನ್ನು ಮಹಾತ್ಮರು ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ನಾವು ಉಪದೇಶ ಮಾಡುವ ಉಪದೇಶಕರಾಗಬಾರದು. ಅದು ನಮಗೆ ಸಾಧನೆಗೆ ಪ್ರೇರಣೆ ಆಗಬೇಕು ಮತ್ತು ಸಾಧನೆಯ ಒಂದು ಲಕ್ಷಣವಾಗಿ ಇರಬೇಕು. ಅಪಾರ್ಥ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಭಗವಾನ್ ಶ್ರೀರಾಮಕೃಷ್ಣರೇ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ರು. ಒಬ್ಬ ರಾಜ ಇದ್ದ. ಅವನು ಒಬ್ಬ ಗುರುಗಳ ಹತ್ತಿರ ಹೋಗ್ತಾ ಇದ್ದ. ಗುರುಗಳು ಅವನಿಗೆ ಅದ್ವೈತದ ಬೋಧನೆಯನ್ನ ಮಾಡಿದರು. ಗುರುಗಳು ಹೇಳಿದಂಥ ಅದ್ವೈತ ಭಾವನೆಯನ್ನ ಅವನು ಹಾಗಿಂದ ಹಾಗೇನೆ ತೆಗೆದುಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಅರಮನೆಗೆ ಬಂದ. ಅವರು ಗುರುಗಳು ಹೇಳಿದರು, ಅದ್ವೈತ ಅಂದರೆ ಯಾವುದರಲ್ಲೂ ನಾವು ಭೇದವನ್ನು ಕಾಣಬಾರದು, ನಮಗೆ ಎಲ್ಲವೂ ಕೂಡ ಒಂದೇ ಅಂತಕ್ಕಂಥ ಭಾವನೆ. ಅದನ್ನ ಬಂದವನೇ ತಾನೇನು ಅರ್ಥ ಮಾಡ್ಕೊಂಡಂದ್ರೆ ಅವನು ಹೇಳಿದ, ಅರಮನೆಗೆ ಬಂದು ಸೇವಕಿಯರಿಗೆ ಹೇಳಿದ, ಸೇವಕಿಯರು ಒಂದೇ, ರಾಣಿಯೂ ಒಂದೇ. ಆದ್ದರಿಂದ ಇನ್ಮೇಲೆ ನನ್ನ ಅಂತಃಪುರದೊಳಗೆ ಸೇವಕಿಯರು ಕೂಡ ಬರಲಿ ಅಂತ ಹೇಳಿದ. ಹಾಗೆ ಹೇಳಿದ್ದನ್ನು ಕೇಳಿದಂಥ ರಾಣಿಗೆ ಬಹಳ ಕೋಪ ಬಂತು. ಇದೆಲ್ಲೋ ವ್ಯತ್ಯಾಸ ಆಗಿದೆ ನಮ್ಮ ಮಹಾರಾಜರಿಗೆ ಅಂತ ಹೇಳಿ ಕೇಳಿದ್ರು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ಗುರುಗಳು ಹೀಗೆ ಉಪದೇಶ ಮಾಡಿದ್ರು. ಆವಾಗ ಅನ್ನಿಸ್ತು, ಅವಳಿಗೆ ಗೊತ್ತಾಯ್ತು, ಓ ಗುರುಗಳು ಹೇಳಿದ ಉಪದೇಶವನ್ನ ನಮ್ಮ ಮಹಾರಾಜರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಕಾಣುತ್ತೆ ಅಂತ. ಅದಕ್ಕೆ ಗುರುಗಳ ಹತ್ತಿರವೇ ಆ ಮಹಾರಾಣಿ ಹೋದ್ಲು. ಗುರುಗಳ ಹತ್ತಿರ ಕೇಳಿದ್ರು, ನಮ್ಮ ಮಹಾರಾಜರು ಹೀಗೆ ಮಾಡ್ತಾ ಇದ್ದಾರೆ, ಯಾಕೋ 2-3 ದಿನದಿಂದ ಯಾವುದೂ ಭೇದ ಭಾವ ಇಲ್ಲ ಅಂತ ಹೇಳಿ ಹೀಗೆಲ್ಲ ವರ್ತಿಸ್ತಾ ಇದ್ದಾರೆ. ಅಂತಃಪುರದಲ್ಲಿ ಸೇವಕಿಯರನ್ನೆಲ್ಲ ತುಂಬಿಕೊಂಡಿದ್ದಾರೆ. ಅದಕ್ಕೆ ನೀವು ಹೇಳಿದ ಉಪದೇಶವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೇ ಬಂದು ಅದನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಿಕೊಡಬೇಕು ಅಂತ ವಿನಂತಿಸಿಕೊಂಡ್ರು. ಆಗ ಗುರುಗಳು, ಆಯಿತು, ನಾನು ನಾಳೆ ನಿಮ್ಮ ಅರಮನೆಗೆ ಊಟಕ್ಕೆ ಬರ್ತೇನೆ. ಆವಾಗ ನೀನು ಊಟಕ್ಕೆ ಏನು ಮಾಡಬೇಕು ಅಂತ ಹೇಳಿದರು. ಅವರು ಮಾರನೇ ದಿನ ಊಟಕ್ಕೆ ಬಂದರು. ಮಹಾರಾಜ ಮತ್ತು ಗುರುಗಳು ಅಕ್ಕಪಕ್ಕದಲ್ಲಿ ಊಟಕ್ಕೆ ಕುಳಿತುಕೊಂಡ್ರು. ಮಹಾರಾಣಿಗೆ ಗುರುಗಳು ಹೇಳಿದರು, ಊಟಕ್ಕೆ ಬದಲಾಗಿ ಒಂದಷ್ಟು ಸಗಣಿಯನ್ನು ತಂದು ಬಡಿಸುವಂತ. ಮಹಾರಾಜರು ಗುರುಗಳು ಹೇಳಿದ ತಕ್ಷಣ ಅವಳು ಹಾಗೆ ಮಹಾರಾಜನ ತಟ್ಟೆಗೆ ಸಗಣಿಯನ್ನು ಬಡಿಸಿದ್ರು. ಆವಾಗ ಅವನಿಗೆ ಇಲ್ಲದೆ ಕೋಪ ಬಂತು. ಇದೆಂಥದ್ದ ಅನಾಹುತ ಮಾಡ್ತಾ ಇದ್ದೇನೆ, ನೀನು ಏನಾದ್ರು ಬುದ್ಧಿ ಇದೆಯಾ ಅಂತ ಬೈಯೋದಕ್ಕೆ ಪ್ರಾರಂಭ ಮಾಡಿದ. ಆಗ ಗುರುಗಳು ಹೇಳಿದರು, ನೋಡು, ಅನ್ನಕ್ಕೂ ಮತ್ತು ಸಗಣಿಗೂ ಏನು ಭೇದ ಇಲ್ಲ, ಆದ್ದರಿಂದ ನೀನು ಅದನ್ನು ತಿನ್ಬೋದು ಅಂತ. ಅದ್ಯಾಗಾಗುತ್ತೆ ಗುರುಗಳೇ, ನೀವೇನು ಹೇಳ್ತಾ ಇದ್ದೀರಿ ಅಂತೇಳಿ ಅವರು ಗುರುಗಳ ಮೇಲೂ ಕೋಪ ಮಾಡಿಕೊಂಡ.
ಹಾಗಾದರೆ ನೀವು ಹೇಳಿದ್ರಲ್ಲ, ಹೇಳಿದವ್ರು ನೀವೇ ತಾನೇ, ನೀವು ಅದನ್ನು ತಿಂದು ತೋರಿಸಿ ಅಂತ ಗುರುಗಳಿಗೆ ಹೇಳಿದ. ಆ ಮಹಾರಾಣಿ ಗುರುಗಳ ತಟ್ಟೆಗೂ ಅದೇ ಸಗಣಿಯನ್ನು ಬಡಿಸಿದ್ರು. ಗುರುಗಳು ತಮ್ಮ ರೂಪವನ್ನು ರೂಪವನ್ನು ಬದಲಾಯಿಸಿಕೊಂಡು ಒಂದು ಪ್ರಾಣಿ ರೂಪವನ್ನು ತಾಳಿ ಅದನ್ನು ತಿಂದರು. ಆದರೆ ಮಹಾರಾಜನಿಗೆ ತಿನ್ನೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದಮೇಲೆ ಅವನಿಗೆ ಆಶ್ಚರ್ಯ ಆಯಿತು. ಗುರುಗಳಲ್ಲಿ ಶರಣಾಗತನಾದ, ಸರಿಯಾಗಿ ನಾನು ತಿಳಿಸಿಕೊಡಿ ಅಂತೇಳಿ. ಆವಾಗ ಗುರುಗಳು ಹೇಳಿದರು, ನೋಡು, ತತ್ವವನ್ನು ನೀನು ಹಾಗೆ ತಿಳಿದುಕೊಳ್ಳೋದು ಬೇರೆ, ಅನುಭವ ಆದರೆ ಬೇರೆ. ಇವರಿಗೆ ಅನುಭವ ಆಗಿದ್ದರಿಂದ ಯಾವ ಸ್ಥಿತಿಯಲ್ಲಿ ಅವರು ಇದ್ದರು ಅಂತಂದರೆ, ಅಂಥ ಸಿದ್ಧ ಸ್ಥಿತಿಯಲ್ಲಿ ಗುರುಗಳಿದ್ದರು ಅಂತಂದರೆ ಯಾವ ರೂಪವನ್ನು ಬೇಕಾದರೂ ತಾಳಬಲ್ಲಂಥವರು ಆಗಿದ್ದರು. ಅದು ಅವರ ಸಾಧನೆಗೆ ದೊರಕಿದಂಥ ಸಿದ್ಧಿಯಾಗಿತ್ತು. ಆದರೆ ಇವನಿಗೆ ಸಾಧನೆ ಇಲ್ಲ. ಗುರುಗಳು ಹೇಳಿದ್ದಾರೆ ಅಂದರೆ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದ. ಆದ್ದರಿಂದ ನಾವು ಬಾಯಲ್ಲಿ ಉಪದೇಶವನ್ನು ಹೇಳುವ ಉಪದೇಶಕರಾಗದೆ ಅದನ್ನು ನಾವು ಮಹಾತ್ಮರು ಹೇಳಿದ್ದಾರೆ. ಉದಾಹರಣೆಗೆ ಕಾಯಕವೇ ಕೈಲಾಸ. ಬಹಳ ಜನ ನಮ್ಮ ಹತ್ತಿರ ಬಂದವರು ಯಾಕೆ ಏನಾದರೂ ಹೀಗೆ ಸ್ವಲ್ಪ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳಿದಾಗ ಮತ್ತು ಆಶ್ರಮಕ್ಕೆ ಬನ್ನಿ ಅಂತ ಹೇಳಿದಾಗ ಅವ್ರು ಹೇಳುವಂಥ ದೊಡ್ಡ ಮಹಾಜ್ಞಾನಿಯಂತೆ ಮಾತನಾಡ್ತಾರೆ. ಏನಂತಂದರೆ, ಇಲ್ಲ ಸ್ವಾಮೀಜಿ, ನಮ್ಮದು ಕಾಯಕವೇ ಕೈಲಾಸ, ಅದರಿಂದ ನಾವೆಲ್ಲಿ ಹೊರಗಡೆ ಹೋಗಲ್ಲ, ಅಂದರೆ ನಾವು ಕೆಲಸ ಮಾತ್ರ ಮಾಡ್ತಾ ಇರ್ತೀವಿ ಅಂತ. ಆದರೆ ಬಸವಣ್ಣನವರು ಹೇಳಿದಂಥ ಕಾಯಕವೇ ಕೈಲಾಸದ ಹಿನ್ನೆಲೆ ಏನು, ಅವರು ಯಾವ ಭಾವದಲ್ಲಿ ಹೇಳಿದರು, ಕಾಯಕ ಮಾಡುವ ರೀತಿ ಹಾಗೆ, ಯಾವ ರೀತಿಯ ಕಾಯಕವನ್ನು ಮಾಡಿದರೆ, ಅಂದರೆ ಕೆಲಸವನ್ನು ಮಾಡಿದರೆ ಅದು ನಮ್ಮನ್ನು ಕೈಲಾಸಕ್ಕೆ ಸಮಾನವಾದಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ಮತ್ತು ಕೈಲಾಸದಲ್ಲಿರುವ ಶಿವ ಹೇಗೆ ಅದನ್ನು ಮೆಚ್ಚಿಕೊಳ್ತಾನೆ ಅನ್ನುವಂಥದ್ದನ್ನೆಲ್ಲ ಬಸವಣ್ಣನ ಅವರ ಆದಿಯಾಗಿ ಎಲ್ಲ ಶರಣರು ತೋರಿಸಿಕೊಟ್ಟಿದ್ದಾರೆ. ನಾಳೆಗೆ ಒಂದು ಅಗುಳ ಅಂತ ಹೇಳಿ ನಾವೇನಾದರೂ ಅದನ್ನು ಇಟ್ಟುಕೊಂಡ್ರೆ ಅದು ಅಪರಿಗ್ರಹ ಆಗುವುದಿಲ್ಲ ಅಂಥೇಳಿ ಒಂದು ತತ್ವ ಇದೆ. ಆ ದಿಸೆಯಲ್ಲಿ ಅವರೆಲ್ಲ ಶರಣರು ಬದುಕಿದ್ರು, ಬಸವಣ್ಣನವರು ಬದುಕಿದರು. ಇವನು ಬೆಳಗಾಗಿ ತನ್ನ ಸ್ವಾರ್ಥಕ್ಕಾಗಿಯೇ ವ್ಯಾಪಾರ ಮಾಡ್ತಾ, ತನ್ನ ಸ್ವಾರ್ಥಕ್ಕಾಗಿಯೇ ಕೆಲಸ ಮಾಡ್ತಾ, ಅದರಲ್ಲಿ ಒಂದು ಅಗುಳನ್ನು ಬೇರೆಯವರಿಗೆ ಕೊಡದೇ ಇರುವಂಥ ವ್ಯಕ್ತಿ ಕಾಯಕವೇ ಕೈಲಾಸ ಅಂತಂದರೆ ಅದಕ್ಕೇನು ಅರ್ಥ ಇರುತ್ತೆ? ಕಾಯಕ ಮಾಡಿದ ಕಾಯಕಗಳೆಲ್ಲ ಅವು ಕೈಲಾಸಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂಥವಲ್ಲ. ನಿಸ್ವಾರ್ಥವಾದ ಭಾವನೆ ಇರಬೇಕು. ಸ್ವಂತಕ್ಕಾಗಿ ದುಡಿದರೂ ಕೂಡ ಅದರಲ್ಲಿ ಒಂದಷ್ಟನ್ನು ನಾವು ಸಮಾಜಕ್ಕೆ ಮತ್ತು ಬೇರೆಯವರಿಗೆ ಅದನ್ನು ಶರಣರಿಗೆ ಅದನ್ನು ಉಪಯೋಗಿಸಬೇಕು ಅಂತಲೇ ಹೇಳ್ತಾರೆ. ಹಾಗೆ ಅದನ್ನು ಉಪಯೋಗಿಸಿದಾಗ ಅದು ಆ ಭಾವದಿಂದ ಮಾಡಿದಾಗ ಶಿವ ಮೆಚ್ಚಿಕೊಳ್ತಾನೆ. ಆವಾಗ ಅದು ಕಾಯಕ ನಿಜವಾಗೂ ಕೈಲಾಸ ಆಗುತ್ತೆ. ಹಾಗೇ ಸುಮ್ಮನೆ ಕೆಲಸಕ್ಕೆ ಬಾರಕ ಕೆಲಸಗಳನ್ನೆಲ್ಲ ಮಾಡ್ತಾ ತನ್ನ ಸ್ವಾರ್ಥಕ್ಕಾಗಿಯೇ ಇಟ್ಕೊಂಡು ಇರ್ತಕ್ಕಂಥ ಜಿಪುಣನೊಬ್ಬ ಕಾಯಕವೇ ಕೈಲಾಸ ಅಂತ ಹೇಳಿದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಆದ್ದರಿಂದ ನಾವು ಸುಮ್ಮನೆ ದೊಡ್ಡ ದೊಡ್ಡ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ ಅಂಥೇಳಿ ನಾವು ಹೇಳ್ತಾ ತಿರುಗಬಾರ್ದು. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಜೀವನದಲ್ಲಿ ತರೋದಕ್ಕೆ ಪ್ರಯತ್ನಿಸಬೇಕು. ಆಗ ನಾವು ಕೂಡ ಆ ಸ್ಥಿತಿಗೆ ಇರೋದಕ್ಕೆ ಸಾಧ್ಯವಾಗುತ್ತೆ.